ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ 1 ಜೂನ್ 29 ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯದಿಂದ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ, ಸಮೃದ್ಧಿ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗಿ ಪರಿವರ್ತನೆಯನ್ನು ಪಡೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸೋಲಿಗೆ ಜಾಗ ಇರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಯೋಗಗಳು ರೂಢಿ ಆಗ್ತಾ ಇರೋದ್ರಿಂದ ಈ ರಾಶಿ ಚಕ್ರದವರ ಜೀವನಕ್ಕೆ ಒಳ್ಳೆಯ ಟೈಮ್ ಬರ್ತಾ ಇದೆ. ಜೀವನದಲ್ಲಿ ಅಂದುಕೊಂಡದ್ದನ್ನೆಲ್ಲ ಪಡೆದುಕೊಳ್ತೀರಾ. ಹಾಗಾದರೆ ಯಾವ ರಾಶಿಯವರಿಗೆ ಈ ಸಮಯ ಅತ್ಯಂತ ವಿಶೇಷವಾಗಿರುವಂತಹ ಒಂದು ಲಾಭವನ್ನು ತಂದುಕೊಡುತ್ತೆ? ಇದು ಜ್ಯೇಷ್ಠವಾಗಿರುವಂತಹ ಕಾರ ಹುಣ್ಣಿಮೆ. ಈ ದಿನದಲ್ಲಿ ಆಕಸ್ಮಿಕ ಧನ ಲಾಭ, ದುಡ್ಡೇ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ, ಸಂತೋಷ, ಸಮೃದ್ಧಿಯಿಂದ ತುಂಬಿರುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಬದಲಾವಣೆಗಳನ್ನು ನೀವು ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ವಿಶೇಷವಾಗಿರುವಂತಹ ಸೋಲೆ ಇಲ್ಲದ ಜೀವನವನ್ನು, ಆಕಸ್ಮಿಕ ಧನ ಲಾಭವನ್ನು ಬರಮಾಡ್ಕೊಳ್ತಕ್ಕಂತಹ ರಾಶಿಗಳಲ್ಲಿ ಅದೃಷ್ಟ, ಶಾಂತಿ, ಸಂಪತ್ತು ಹೆಚ್ಚಳವಾಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಒಂದು ಲಾಭವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಇಷ್ಟೆಲ್ಲ ಲಾಭವನ್ನು, ಅದೃಷ್ಟವನ್ನು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳಿಂದ ಹೊರಗೆ ಬರುವಂತಹ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ, ನಿಮ್ಮ ಕನಸುಗಳು ನನಸಾಗುವಂತಹ ವಿಶೇಷವಾದ ಸಂದರ್ಭ. ಎರಡನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ದಿನದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅದ್ಭುತವಾಗಿರುವ ಯಶಸ್ಸು, ನೆಮ್ಮದಿಯ ಜೀವನ, ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ನಾವು ಈ ರಾಶಿ ಚಕ್ರದವರಿಗೆ ಯಾವ ರೀತಿ ವಿಡಿಯೋದಲ್ಲಿ ತಿಳಿಸುವಂತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಂಪತ್ತನ್ನು ಒಂದು ಸೃಷ್ಟಿ ಮಾಡಿಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು, ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇವೆ. ಸಣ್ಣ ಪರಿಹಾರವನ್ನು ಕೂಡ ಹೇಳಿಕೊಡ್ತೇವೆ. ಆ ಪರಿಹಾರವನ್ನು ಮಾಡುವ ಮೂಲಕ ನಿಮ್ಮ ಬಹಳ ದಿನಗಳ ಆಸೆಗಳನ್ನು, ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಬಹುದು. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನು ಕಂಡುಕೊಳ್ತೀರಾ. ನೆಮ್ಮದಿಯ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶವನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಬೇಕು. ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ. ವಿಶೇಷವಾಗಿ ದೇವರ ಕೃಪೆಗೆ ಪಾತ್ರ ಆಗ್ತೀರಾ. ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ. ನೀವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಬಹುದು. ಮುಖ್ಯವಾದ ಅಂಶ ಅಂದರೆ ಗ್ರಹಗಳು ವೃತ್ತಾಕಾರದಲ್ಲಿ ಚಲಿಸುವಾಗ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ನಕ್ಷತ್ರಗಳ ಬದಲಾವಣೆ, ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತೆ. ಈ ಎಲ್ಲ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲು ಸಹಾಯಕವಾಗುತ್ತೆ. ಅಡೆತಡೆ ಇಲ್ಲದ ಸ್ಪರ್ಧಾತ್ಮಕವಾದ ಗುಣಗಳನ್ನು ಬೆಳೆಸಿಕೊಳ್ಬೇಕು. ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಬೇಕು. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಮತ್ತು ವ್ಯವಹಾರದಲ್ಲಿ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಪ್ರಯೋಜನ ಸಿಗ್ಬೋದು. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಈ ಅವಧಿಯಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳನ್ನು ಪಡೆದುಕೊಳ್ತಾರೆ. ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸ್ತಾರೆ. ನಿಮ್ಮ ಪೂರ್ವಜರ ಆಸ್ತಿಯಿಂದ ನಿಮಗೆ ದೊಡ್ಡ ಲಾಭ ನಿರೀಕ್ಷೆ ಮಾಡ್ಬೋದು. ವೈವಾಹಿಕ ಜೀವನ ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತೆ. ಆರೋಗ್ಯದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಬೆಂಬಲಿಸಲಾಗುತ್ತೆ. ಒಟ್ಟಾರೆ ಅನಿರೀಕ್ಷಿತ ಲಾಭಗಳು, ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಈ ಅವಧಿಯಲ್ಲಿ ಹೊಸ ಯೋಜನೆಗಳು, ಸೃಜನಶೀಲತೆ ಮತ್ತು ನವೀನ ವಿಧಾನಗಳಿಂದ ಪ್ರೋತ್ಸಾಹಿಸುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಒಂದು ವಿಶೇಷವಾಗಿರುವ ಹುಣ್ಣಿಮೆಯ ಸಮಯದಲ್ಲಿ ಆದಾಯದ ಮೂಲಗಳು ವೃದ್ಧಿಯಾಗುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭಗಳು ಬರುತ್ತದೆ. ಒಟ್ಟಾರೆಯಾಗಿ ನೀವು ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟಂತಹ ಪರಿಶ್ರಮವನ್ನು ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ. ಈ ಅವಧಿಯಲ್ಲಿ ನೀವು ಮಾಡಿದಂತಹ ವಿವಿಧ ಒಪ್ಪಂದಗಳ ಮೂಲಕ ಹಣಗಳನ್ನು ಬಹಳಷ್ಟು ಬೇಗವಾಗಿ ಗಳಿಸಿಕೊಳ್ಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ಬಹುದು. ಇದು ಅತ್ಯುತ್ತಮ ಸಮಯ. ಅದಲ್ಲದೆ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ. ವೈವಾಹಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಬಲಶಾಲಿಯಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಒಟ್ಟಾರೆಯಾಗಿ ನಾವು ನಿಮಗೆ ವಿಡಿಯೋದ ಕೊನೆಯಲ್ಲಿ ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಮಹಾಶಿವನ ಆಶೀರ್ವಾದ ಯಾವ ವ್ಯಕ್ತಿಗಳ ಮೇಲೆ ಬೀಳುತ್ತದೋ ಅಂತಹ ವ್ಯಕ್ತಿಗಳಿಗೆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಈ ಸಮಯದಲ್ಲಿ ನಿಮಗೆ ಅದೃಷ್ಟ ತರುತ್ತದೆ. ಆದಾಯ ಮತ್ತು ಲಾಭವನ್ನು ಹೆಚ್ಚಿಸುತ್ತದೆ. ಉತ್ತಮವಾಗಿರುವಂತಹ, ಗಮನಾರ್ಹವಾಗಿರುವಂತಹ ಆರ್ಥಿಕವಾಗಿ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ವೃತ್ತಿ ಜೀವನದ ವಿಚಾರದಲ್ಲಿ ಹೊಸ ಅವಕಾಶ ದೊಡ್ಡದಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸದಲ್ಲಿ ನೀವು ತೃಪ್ತರಾಗ್ತೀರಾ. ಉದ್ಯಮಿಗಳು ವಿವಿಧ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ನೀವು ನಿಮ್ಮ ಸ್ಪರ್ಧಿಗಳಿಗೆ
ಕಠಿಣ ಸ್ಪರ್ಧೆಯನ್ನು ನೀಡ್ತೀರಾ. ಹಣಕಾಸಿನ ಪರಿಸ್ಥಿತಿ ದೀರ್ಘಕಾಲದವರೆಗೆ ಸ್ಥಿರವಾಗಿರುತ್ತೆ. ಆದಾಯದಲ್ಲಿ ಅಪಾರವಾಗಿರುವಂತಹ ಸುಧಾರಣೆಯನ್ನು ಅನುಭವಿಸ್ತೀರಾ. ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ಅಂದುಕೊಂಡದ್ದನ್ನೆಲ್ಲ ಸಾಧಿಸ್ತೀರಾ. ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಈ ಹುಣ್ಣಿಮೆಯಿಂದ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗುತ್ತೆ. ನಿಮ್ಮೆಲ್ಲ ಪ್ರಯತ್ನಗಳಿಗೆ ಉತ್ತಮವಾದ ಫಲ ಸಿಗುತ್ತೆ. ಜೀವನದಲ್ಲಿ ನೆಮ್ಮದಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಲಾಭ ಸಿಗುವಂತಹ ಸಮಯ ಇದಾಗಿರುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಈ 7 ರಾಶಿಯಲ್ಲಿರ್ತಕ್ಕಂಥ ಜನರು ಬರಮಾಡ್ಕೊಳ್ತಾರೆ. ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಈ ಒಂದು ದಿನ ಸಂಜೆ ಸಮಯದಲ್ಲಿ ಒಂದು ಧೂಪವನ್ನು ಹಾಕಬೇಕಾಗುತ್ತೆ. ಪಲಾವ್ ಎಲೆ, ಲವಂಗ, ಏಲಕ್ಕಿ, ಪಚ್ಚ ಕರ್ಪೂರ ಮತ್ತು ನಿಮ್ಮ ಇಷ್ಟವಾದ ದೇವರ ಹೆಸರನ್ನು ನೆನಪಿಸಿಕೊಂಡು ಧೂಪವನ್ನು ಹಾಕ್ತಾ ಮನೆಯೆಲ್ಲ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕಾಗುತ್ತೆ. ಇದರಿಂದಾಗಿ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಸಂಜೆಯ ಸಮಯದಲ್ಲಿ ಗೋವಿಗೆ ಸಿಹಿ ತಿಂಡಿ, ಬೆಲ್ಲ ಅಥವಾ ಅಕ್ಕಿ ಅಥವಾ ಪಾಯಸ ಅಥವಾ ಹಸಿರು ತರಕಾರಿಯನ್ನು ತಿನ್ನಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಬಹುದಿನಗಳ ಆಸೆಗಳನ್ನು ನೆರವೇರಿಸ್ಕೊಳ್ಬಹುದು. ಇದು ಸಾಧ್ಯವಾಗದೇ ಇದ್ದರೆ ರಾತ್ರಿ ಮಲಗುವಾಗ ಚಂದ್ರನಿಗೆ ನಮಸ್ಕಾರ ಮಾಡಿ ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ 1 ಲೋಟ ನೀರಿನಲ್ಲಿ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ಮನೆಯಲ್ಲಿ ಒಂದು ದೀಪವನ್ನು ಬೆಳಗಿಸಿ ರಾತ್ರಿ ಸಮಯದಲ್ಲಿ ಧ್ಯಾನವನ್ನು ಮಾಡಿ ನಿಮ್ಮ ಮನಸ್ಸಿನ ಇರ್ತಕ್ಕಂಥ ಪ್ರತಿಯೊಂದು ಭಯ ಗೊಂದಲವನ್ನು ದೂರ ಮಾಡಿ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ನಿಮ್ಮ ಆಸೆಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಈ ಒಂದು ಸಣ್ಣ ಸಣ್ಣ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.